ಕಾಲೇಜಿನ ದಿನಗಳು ಹಳೆಯದಾದರೂ ಅಲ್ಲಿ ಹುಟ್ಟಿದ ನಗು, ಸ್ನೇಹ, ನೆನಪುಗಳು ಇನ್ನೂ ಹಸಿರಾಗಿಯೇ ಇವೆ. ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಗೆಸ್ ವಾಟ್, ನಾನಿವತ್ತು ಮೈಸೂರಲ್ಲಿ ಇದ್ದೀನಿ. ಆ್ಯಂಡ್ ಮೈಸೂರಿಗೆ ಬಂದಿರುವ ಉದ್ದೇಶಗಳಲ್ಲಿ ಒಂದು ಮುಖ್ಯವಾದ ಉದ್ದೇಶ ನನ್ನ ಕಾಲೇಜಿಗೆ ಹೋಗೋದು. ಕಾಲೇಜಿಗೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಕೈಗೆ ಬ್ಯಾಂಡ್ ಹಾಕಿ ನಮ್ಮೆಲ್ರಿಗೂ ಒಂದು ಕೀ ಚೈನ್ ಕೊಟ್ಟರು. ಹಾಗೆ ತೇಜು ಮಹಾರಾಜ್ ಕೂಡ ಎಂಟ್ರಿ ಕೊಟ್ಟರು. ಫಸ್ಟ್ ಭೇಟಿ ಕೊಟ್ಟಿದ್ದೆ ನನ್ನ PU ಕಾಲೇಜ್ಗೆ. ಅಲ್ಲಿ ನನಗೆ ಪಾಠ ಮಾಡಿದಂತ ಲೆಕ್ಚರ್ಸ್ನೆಲ್ಲ ಮೀಟ್ ಆದೆ. ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ಆಂಟಿ ಕೂಡ ನನ್ನ ತುಂಬಾನೇ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗೆ ನಮ್ಮ ಮನೆಯಿಂದ ನಮ್ಮ 3 ಜನ ನಾವು ಓದಿರೋದು ಇದೇ ಮಹಾಜನ ಸಂಸ್ಥೆಯಲ್ಲೇ. ಯಾಕೆ ಇವತ್ತು ಸಡನ್ ಆಗಿ ಕಾಲೇಜಿಗೆ ಭೇಟಿ ಕೊಟ್ಟಿದೀವಿ ಅಂದ್ರೆ, ನಮ್ಮ ಮಹಾಜನ ಸಂಸ್ಥೆಯವರು ಮಹಾ ಅನುಬಂಧ ಅಂತ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ರು. ಪ್ರತಿ ಹಳೆಯ ವಿದ್ಯಾರ್ಥಿನೆಲ್ಲರನ್ನು ಇನ್ವೈಟ್ ಮಾಡಿದ್ರು. ನಾವು ಮಾತ್ರ ಅಲ್ಲ, 25-30 ವರ್ಷದಿಂದ ಓದಿದ್ದವರು ಕೂಡ ಬಂದಿದ್ರು. ನಾವಾದ್ರೆ ಕಾಲೇಜ್ ಬಿಟ್ಟು 3 ವರ್ಷ ಆಗಿದೆ. ಬಟ್ ನಮಗಿಂತ ತುಂಬಾ ಹಳೆ ವಿದ್ಯಾರ್ಥಿಗಳು, ಅಂದ್ರೆ ಇವಾಗ ಇಮ್ಯಾಜಿನ್ ಮಾಡ್ಬೋದು, ಅವ್ರಿಗೆ 60, 80, 90 ಇಯರ್ಸ್ ಕೂಡ ಆಗಿದವರೆಲ್ಲ ಬಂದಿದ್ರು. ತುಂಬಾನೇ ಖುಷಿ ಆಗ್ತಿತ್ತು ಅವ್ರನ್ನೆಲ್ಲ ನೋಡೋದಿಕ್ಕೆ, ಅವ್ರ ಮುಖದಲ್ಲಿ ಖುಷಿನ ನೋಡೋದಿಕ್ಕೆ. ಮಧ್ಯಾಹ್ನ ಊಟನ ಕಾಲೇಜಲ್ಲೇ ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಅಂಡ್ ನಮ್ಮ ಗುಂಡ ಸಾಹೇಬರು ಕೂಡ ಬಂದ್ರು. ಹಾಗೆ ನನ್ನ ತಮ್ಮಂದಿರು, ನನ್ನ ಜೂನಿಯರ್ಸ್ ಎಲ್ಲರೂ, ನಾವೆಲ್ಲರೂ ಹೋಗಿದ್ದೆ ಕ್ಲಾಸ್ ರೂಮ್ಸ್ ನೋಡೋದಿಕ್ಕೆ. ಬಿಕಾಸ್ ತುಂಬಾ ಅಂದ್ರೆ ತುಂಬಾನೇ ಮೆಮೊರೀಸ್ ಇತ್ತು. ಮೊನ್ನೆ ತಾನೇ ಕಾಲೇಜಲ್ಲಿ ಇರೋ ತರ ಫೀಲ್ ಆಗ್ತಿತ್ತು. ನೀವ್ ಯಾರಾದ್ರೂ ಇನ್ನು ಕಾಲೇಜ್ ಫೇಸ್ ಅಲ್ಲಿ ಇದ್ರೆ ದಯವಿಟ್ಟು ನಿಮ್ ಕಾಲೇಜ್ ಡೇಸ್ ನ ತುಂಬಾನೇ ಎಂಜಾಯ್ ಮಾಡಿ. ಓದೋದಂತೂ ಇಂಪಾರ್ಟೆಂಟ್, ಅದ್ರ ಜೊತೆನೆ ನಿಮ್ಮ ಲೈಫ್ ನ ಕೂಡ ಎಂಜಾಯ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಸಂಜೆವರೆಗೂ ಕಾಲೇಜಲ್ಲಿದ್ದು ಲೆಕ್ಚರರ್ಸ್ ನ ಮಾತಾಡಿಸಿ, ಫ್ರೆಂಡ್ಸ್ ನ ಮೀಟ್ ಮಾಡಿ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬಂದ್ವಿ. ಯಾಕಂದ್ರೆ DJ ನೈಟ್ ಇತ್ತು ಅಂತ. ನನ್ನ ಜೊತೆಗೆ ನನ್ನ ಸ್ಟ್ರಾಂಗ್ ಬಾಯ್, ನನ್ನ ತಮ್ಮ ಕೂಡ ಇದ್ದ. ಹಾಗೆ ನನ್ನ ಫ್ರೆಂಡ್ ಗುಂಡ ಕೂಡ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಹಳ ನೀಟಾಗಿ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ರು. ಸೆಲೆಬ್ರಿಟೀಸ್ ಕೂಡ ಬಂದಿದ್ರು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಈ ದಿನ ಅಂತೂ ನಾನು ಒಳ್ಳೆ ರೀತಿಯಲ್ಲಿ ಚೆರಿಶ್ ಮಾಡ್ತೀನಿ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಎಂಜಾಯ್ ಮಾಡ್ತೀರಿ. ಹಾಗೆ ಓದೋದಂತೂ ಮರಿಬೇಡಿ. ಟಾಟಾ ಬಾಯ್.